ಸರ್ ನಮಸ್ಕಾರ ಸರ್. ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘದ ಮೇರು ನಮ್ಮ ಕೆ.ಬಿ. ಗಣಪತಿಯವರು, ಹಾಗೆಯೇ ನಮ್ಮ ಗುರುಗಳಾದಂತಹ ಆಂದೋಲನ ರಾಷ್ಟ್ರೀಯ ಕೋಟಿ ಕಟ್ಟಿದಂಥ ಒಂದು ಪತ್ರಕರ್ತರ ಸಂಘ, ಹಾಗೆ ಹಲವಾರು ಹಿರಿಯ ಪತ್ರಕರ್ತರು ಮಾಡಿದಂಥ ಸಂಘ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಮೈಸೂರು ಪತ್ರಕರ್ತರ ಸಂಘ ದಾಪುಗಾಲಿಟ್ಟಿದೆ. ತಾವು ಕೂಡ ಹೊಸದಾಗಿ ಅಧ್ಯಕ್ಷರಾಗಿದ್ದೀರಿ ದೀಪಕ್ ಸರ್, ಮತ್ತು ತಮ್ಮ ಒಂದು ಎಲ್ಲ ಡೈರೆಕ್ಟರ್ಗಳು ಕೂಡ ಎಲ್ಲ ಉತ್ಸಾಹ ಯುವಕರಿದ್ದೀರಿ. ತಾವೆಲ್ಲ ಪ್ರಥಮ ಬಾರಿಗೆ ತಾವು ಬಂದಂತಹ ಒಂದು ದಾಪುಗಾಲ ಹಾಕದಂತಹ ಒಂದು ಸಂದರ್ಭದಲ್ಲಿ ಇವತ್ತು ಕ್ರೀಡಾಕೂಟನ ಆಯೋಜನೆ ಮಾಡಿದ್ದೀರಾ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ 90 ವರ್ಷಗಳ ಇತಿಹಾಸ ಇದೆ. ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದಂಥವರು ಅಭಿರಾಮ್ ರಂಗಯ್ಯ ಅಂತೇಳಿ ಸ್ವತಂತ್ರ ಹೋರಾಟಗಾರರು. ಅವರಿಂದ ಆರಂಭಗೊಂಡು ಇಲ್ಲಿಯವರೆಗೂ ಕೂಡ 16 ಪತ್ರಕರ್ತರುಗಳು ಇಲ್ಲಿ ಅಧ್ಯಕ್ಷರಾಗಿ ಸಂಘದ ಬೆಳವಣಿಗೆಗೆ ಪ್ರಗತಿಗೆ ಶ್ರಮಿಸಿದ್ದಾರೆ. ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ಒಂದು ಹೊಸ ತಂಡ, ಉತ್ಸಾಹಿ ತಂಡ ಆಡಳಿತಕ್ಕೆ ಬಂದಿದೆ. ಅದಾದ ನಂತರದಲ್ಲಿ ನಾವೇನು ಅಕಾಡೆಮಿಕ್ ಆಕ್ಟಿವಿಟೀಸ್ಗಳು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಮಗೆ ವಾರ್ಷಿಕ ಕ್ರೀಡಾಕೂಟ ಕೂಡ ಇದೆ. ಹಾಗಾಗಿ ಇವತ್ತು ಮತ್ತು ನಾಳೆ ಮೈಸೂರು ವಿಶ್ವವಿದ್ಯಾನಿಲಯದ ಎದುರಿರುವಂಥ ಓವಲ್ ಮೈದಾನದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತು ಮೊದಲನೇ ದಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಎಚ್.ಡಿ. ಕೋಟೆ ಶಾಸಕರಾದಂಥ ಅನಿಲ್ ಚಿಕ್ಕಮೋದವರು ಉದ್ಘಾಟನೆ ಮಾಡಿದರು. ಮತ್ತು ಅಂತಾರಾಷ್ಟ್ರೀಯ ಈಜುಪಟು ಕುಮಾರಿ ತಾನ್ಯಾ ಎಸ್ ಅವರು ಕೂಡ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ಕೊಟ್ಟರು. ಹಾಗೆಯೇ ಭಾಳಷ್ಟು ಜನ ಮುಖ್ಯ ಅತಿಥಿಗಳು ಭಾಗವಹಿಸಿದರು. ಮೈಸೂರು ಜಿಲ್ಲೆಯ ಸುಮಾರು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಸುಮಾರು 6 ತಂಡಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪಂದ್ಯಾವಳಿ ಅಂತಿಮ ಪಂದ್ಯಾವಳಿ ಕೂಡ ನಡೆದು ಬೆಟ್ಟದಪುರ ಪ್ರಸನ್ನ ಅವರ ತಂಡ ವಿಜಯಿಯಾಗಿದೆ. ಎರಡನೇ ತಂಡ ಸುರೇಶ್ ತಂಡ ಎರಡನೇ ಸ್ಥಾನ ತೆಗೆದುಕೊಂಡಿದೆ. ಇಲ್ಲಿ ಸೋಲು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಪತ್ರಕರ್ತರು ತಮ್ಮೆಲ್ಲ ಕೆಲಸದ ಒತ್ತಡಗಳನ್ನು ಬಿಟ್ಟು ಮತ್ತು ಎಲ್ಲ ಈರ್ಷ್ಯೆಗಳನ್ನು ಬಿಟ್ಟು ಇವತ್ತು ಒಟ್ಟಾಗಿ ಸೇರಿ ಸ್ನೇಹದಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋದೇ ನಮಗೆ ಮುಖ್ಯ. ಈ ಕ್ರೀಡಾಕೂಟ ಆಯೋಜನೆಯೇ ಅದರ ಉದ್ದೇಶ ಆಗಿತ್ತು. ಅದು ಮೊದಲನೇ ದಿನ ಸಫಲ ಆಗಿದೆ. ನಾಳೆ ಎಲ್ಲ ಪತ್ರಕರ್ತರ ಕುಟುಂಬದ ಸದಸ್ಯರುಗಳು ಬರೋದ್ರಿಂದ ನಾಳೆಯೂ ಕೂಡ ಮನರಂಜನೆ ಇರ್ತದೆ, ಆಟೋಟ ಸ್ಪರ್ಧೆ ಇರ್ತದೆ, ಬ್ಯಾಡ್ಮಿಂಟನ್ ಪಂದ್ಯಾವಳಿ ಇರ್ತದೆ. ಇವತ್ತು ಹೇಗೆ ಉತ್ಸಾಹದಿಂದ ಭಾಗವಹಿಸೋ ಹಾಗೆ ನಾಳೆಯೂ ಕೂಡ ಭಾನುವಾರ ಬಂದು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಎಲ್ಲ ತಂಡದ ಹೇಳ್ತದೆ. ಆಮೇಲೆ ವಿಶೇಷವಾಗಿ ನಾಳೆ ಮಕ್ಕಳಿಗೆ ಗಾಳಿಪಟದ ಸ್ಪರ್ಧೆಯೂ ಕೂಡ ಇರ್ತದೆ. ಹಾಗಾಗಿ ಎಲ್ಲ ಕುಟುಂಬದ ಸದಸ್ಯರು ಖುಷಿಯಿಂದ, ಸಂತೋಷದಿಂದ, ಉತ್ಸಾಹದಿಂದ ಪಾಲ್ಗೊಳ್ಬೇಕಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾರೆ ಸರ್. ಹಾಗೆಯೇ ನಮ್ಮ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಯಾರೆಲ್ಲ ಇವತ್ತು ಡಿಜಿಟಲ್ ಮೀಡಿಯಾದವರು ಇದ್ದಾರೆ, ನಮ್ಮ ಕೇರಳ ಫ್ಲಡ್ ಆದಂತಹ ಪ್ರತಿನಿಧಿನ ಹೋಗಿ ಅಲ್ಲಿ ಕೆಲಸ ಮಾಡಿದ್ದಾರೆ, ಅಲ್ಲೇ ಉಳ್ಕೊಂಡು ಅವರ ಕಷ್ಟಕ್ಕೆ ಇವತ್ತು ನಾವು ನಿಂತ್ಕೊಂಡಿದ್ದೀವಿ. ತಾವು ಅದ್ರ ಬಗ್ಗೆ ಏನು ಪ್ರಶಂಸೆ ಹೇಳ್ತೀರಾ ಸರ್? ಇಲ್ಲ, ಪತ್ರಕರ್ತನ ವೃತ್ತಿ ತುಂಬ ಸವಾಲಿನ ವೃತ್ತಿ. ಆಮೇಲೆ ಪ್ರಕೃತಿ ವಿಕೋಪಗಳಿದಾವಲ್ಲ, ಅವು ಪ್ರತಿ ವರ್ಷ ನಡೆಯೋವಲ್ಲ ಅಥವಾ ಆಗಾಗ ನಡೆಯುವಂಥವಲ್ಲ. ಹಲವು ವರ್ಷಗಳ ಒಂದು 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷಕ್ಕೊಂದ್ಸತಿ ನಡೆಯುವಂಥ ಪ್ರಕೃತಿ ವಿಕೋಪಗಳು. ಇದು ಪತ್ರಕರ್ತರಿಗೆ ಸವಾಲು. ಆದರೆ ಮೈಸೂರಿನ ಪತ್ರಕರ್ತರು 25ಕ್ಕೂ ಹೆಚ್ಚು ಪತ್ರಕರ್ತರು ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಸುಮಾರು 1-4 ವಾರಗಳ ಕಾಲ ಘಟನೆ ನಡೆದಂಥ ಸ್ಥಳದಲ್ಲಿದ್ದು ನೇರ ವರದಿಗಳನ್ನು ಮಾಡಿದ್ದಾರೆ, ಸಾಕ್ಷಾತ್ ವರದಿಗಳನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪತ್ರಕರ್ತರಿಗೆ ಪ್ರಕೃತಿ ವಿಕೋಪ ಮತ್ತು ಮಾಧ್ಯಮದ ಸವಾಲು ಅಂತ ಹೇಳಿ ಇತ್ತೀಚೆಗೆ ಕೂಡ ನಾವು ಒಂದು ಕಾರ್ಯಾಗಾರವನ್ನು ಮಾಡಿ ಅಲ್ಲಿ ತೆರಳಿ ಕೆಲಸ ಮಾಡುವಂಥ ಪತ್ರಕರ್ತರುಗಳ ಜೊತೆ ಅನುಭವ ಹಂಚ್ಕೊಳ್ಳುವಂಥದ್ದು ಮತ್ತು ವಿಷಯ ತಜ್ಞರ ಜೊತೆ ನಾವು ಹೇಗೆ ಮುಂದಿನ ದಿನಗಳಲ್ಲಿ ಈ ಥರ ಪ್ರಕೃತಿ ವಿಕೋಪ ಬಂದಾಗ ಪತ್ರಕರ್ತರು ಹೇಗೆ ಸಿದ್ಧತೆಗಳನ್ನು ಮಾಡ್ಕೋಬೇಕು, ವರದಿಯನ್ನು ಹೇಗೆ ಮಾಡಬೇಕು, ಸುರಕ್ಷತಾ ಕ್ರಮಗಳನ್ನು ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಕೂಡ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಮಾಡಿದ್ದೀವಿ. ಅದರ ಪ್ರಯೋಜನವನ್ನು ಪತ್ರಕರ್ತರು ಪಡ್ಕೊಂಡಿದ್ದಾರೆ. ಮುಂದೆ ದಸರಾ ಬರ್ತಾ ಇದೆ, ವಿಶ್ವ ದಸರಾ ಅಂದರೆ ನಮ್ಮ ಮೈಸೂರು ಹೆಮ್ಮೆಯ ದಸರಾ. ಪತ್ರಕರ್ತರ ಪಾತ್ರ ತುಂಬ ಚೆನ್ನಾಗಿದೆ. ಈ ಒಂದು ವಿಚಾರವಾಗಿ ದಸರಾ ಬಗ್ಗೆ ತಾವು ಹೇಳೋದಾದರೆ? ದಸರಾ ಅಂತಂದರೆ ಅದು ವಿಶ್ವವಿಖ್ಯಾತ ದಸರಾ. ಎಲ್ಲರೂ ಮೈಸೂರವರೆಲ್ಲ ಸೇರಿ, ಸರ್ಕಾರ ಸೇರಿ, ಸಾರ್ವಜನಿಕರು ಸೇರಿ, ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಮಾಡುವಂಥ ಆಚರಣೆ ಮಾಡುವಂಥ ನಾಡ ಹಬ್ಬ. ಹಾಗಾಗಿ ಪತ್ರಕರ್ತರು ಪ್ರತಿ ವರ್ಷ ನಾಡ ಹಬ್ಬವನ್ನು ಅತ್ಯಂತ ಗಂಭೀರವಾಗಿ ವಿಶೇಷವಾಗಿ ತಗೊಂಡು ಅದೇ ರೀತಿ ಈಗಲೂ ಕೂಡ ನಡೆಯುತ್ತೆ. ಓಕೆ, ಥ್ಯಾಂಕ್ ಯು ಸರ್.